ಸ್ನೇಹಿತರೆ ನಮಸ್ಕಾರ. ಪಿ ಎಂ ಕಿಸಾನ್ 22ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು, ಅಂದರೆ ಈ ಪಿ ಎಂ ಕಿಸಾನ್ 22ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಈಗಾಗಲೇ ಬಹಳಷ್ಟು ರೈತರು ಕಾಯ್ತಾನೆ ಇದ್ದೀರಿ, ಇಂದು ಜಮಾ ಆಗುತ್ತೆ, ನಾಳೆ ಜಮಾ ಆಗ್ತಾ ಇದೆ ಅಂತ. ಆದರೆ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ. ಅದರಲ್ಲಿ ನಮ್ಮ ರಾಜ್ಯದಲ್ಲಿನೇ 53,80,000 ರೈತರಿದ್ದೀರಿ. ಅದರಲ್ಲಿ ಸುಮಾರು 7 ಲಕ್ಷಕ್ಕಿಂತ ಹೆಚ್ಚಿನ ರೈತರಿಗೆ ದುಡ್ಡು ಬರೋದಿಲ್ಲ. ಇನ್ನು ಇಡೀ ದೇಶದಾದಂತಹ 10,000 ಕೋಟಿ ರೈತರಿದ್ದೀರಿ. ಅದರಲ್ಲಿ 50 ಲಕ್ಷಕ್ಕಿಂತ ಹೆಚ್ಚಿನ ರೈತರಿಗೆ ದುಡ್ಡು ಬರೋದಿಲ್ಲ ಅಂತ ಕೇಂದ್ರ ಸರ್ಕಾರ ತಿಳಿಸ್ತಾ ಇದೆ. ಈ ಹಿಂದಿನ 21ನೇ ಕಂತು ಹೋದ 2025 ನವೆಂಬರ್ 19ನೇ ತಾರೀಕು ಫೈನಲಿ ಜಮಾ ಆಗಿತ್ತು. ಆ ಸಂದರ್ಭದಲ್ಲಿ ಕೂಡ 50ರಿಂದ 70 ಲಕ್ಷ ಫಲಾನುಭವಿಗಳಿಗೆ ಈ ಪಿ ಎಂ ಕಿಸಾನ್ ಯೋಜನೆಯ ದುಡ್ಡು ಜಮಾ ಆಗಿರಲಿಲ್ಲ. ಕಾರಣ ಏನು? ಈಗಲೂ ಕೂಡ ನೀವು ಈ ಪತ್ರವನ್ನು ಲಿಂಕ್ ಮಾಡಿಸದೇ ಇದ್ದಿದ್ದೆ ಆದರೆ ನಿಮಗೆ ಈಗಾದರೂ ಸಹಿತ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಆದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದಿಲ್ಲ ನೋಡಿ ಅಂತ ಕೇಂದ್ರ ಸರ್ಕಾರ ತಿಳಿಸ್ತಾ ಇದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಕೇಂದ್ರದಿಂದ ಬಂದಿರತಕ್ಕಂತಹ ರೂಲ್ಸ್ ಆದರೂ ಏನು, ಈ ಪಿ ಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ, ಇದರ ಎಲ್ಲದರ ಬಗ್ಗೆ ನಾನು ಕ್ಲಿಯರಿಟಿಯನ್ನು ಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಪಿ ಎಂ ಕಿಸಾನ್ ಫಲಾನುಭವಿಗಳು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಲೇಬೇಕಾಗತ್ತೆ. ಅಂತಹ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದು. ಸ್ನೇಹಿತರೆ, ಈ ಪಿ ಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಸರ್ ಅಂತ ಈ ಪ್ರಶ್ನೆ ಬಹಳಷ್ಟು ರೈತರು ಕಮೆಂಟ್ ಮಾಡಿದ್ದಾರೆ. ಅಂದರೆ ಬಿಡುಗಡೆ ಆಗೋದು ಈಗಾಗಲೇ ಮಾರ್ಚ್ 8ನೇ ತಾರೀಕು ಎಂದು ಹೇಳಲಾಗ್ತಾ ಇತ್ತು. ಆದರೆ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿರಲಿಲ್ಲ ಇದೇ ದಿನಾಂಕ ಅಂತ. ಹಾಗಾಗಿ ಈಗ ಸದ್ಯದಲ್ಲಿ ಫಿಕ್ಸ್ ಮಾಡ್ತಾ ಇದೆ. ಈಗ ಇದೇ ಮಾರ್ಚ್ 13ನೇ ತಾರೀಕಿನಿಂದ 19ನೇ ತಾರೀಕಿನ ಒಳಗಾಗಿ ಈ ಪಿ ಎಂ ಕಿಸಾನ್ 22ನೇ ಕಂತಿನ 2,000 ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಬಹುತೇಕ ಈ ಒಂದು 22ನೇ ಕಂತಿನ ಹಣ ಇದೇ ಒಂದು ಯುಗಾದಿ ಹಬ್ಬಕ್ಕೆ ಬಿಡುಗಡೆ ಮಾಡಲಾಗುವಂಥದ್ದು, ಹಾಗೆ ರಂಜಾನ್ ಹಬ್ಬಕ್ಕೂ ಬಿಡುಗಡೆ ಮಾಡಲಾಗುವಂಥದ್ದು ಅಂತ ಮಾಹಿತಿ ದೊರಕ್ತಾ ಇದೆ. ಇನ್ನು ಒಂದು 7-8 ದಿನಗಳ ಒಳಗಾಗಿನೇ ಕ್ಲಿಯರ್ ಮಾಡ್ತಾರೆ. ಒಂದು ವಿಷಯ ಅಂತೂ ಇಲ್ಲಿ ಕ್ಲಿಯರಿಟಿಯನ್ನು ತಿಳ್ಕೊಂಡ್ಬಿಡಿ, ಈ ಒಂದು ಮಾರ್ಚ್ ಎಂಡ್ ಒಳಗಾಗಿನೇ ಫಿಕ್ಸ್ ಜಮಾ ಆಗತ್ತೆ. ಮಾರ್ಚ್ ಅಂತೂ ದಾಟೋದಿಲ್ಲ, ಏಪ್ರಿಲ್ನಲ್ಲಿ ಜಮಾ ಆಗೋದಿಲ್ಲ. ಈ ಮಾರ್ಚ್ ತಿಂಗಳಲ್ಲಿನೇ, ಈ ಮಾರ್ಚ್ ಎಂಡ್ ಒಳಗಾಗಿನೇ ಫಿಕ್ಸ್ ನಿಮಗೆ ಜಮಾ ಆಗುವಂಥದ್ದು. ಅಥವಾ ನಿಮಗೆ ಏಪ್ರಿಲ್ನಲ್ಲಿ ಜಮಾ ಆಗುತ್ತೆ, ಏಪ್ರಿಲ್ ಪ್ರಾರಂಭ ವಾರದಲ್ಲಿನೇ, ಮೊದಲನೇ ವಾರದಲ್ಲಿನೇ ಜಮಾ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಇದೇ ಮಾರ್ಚ್ ಎಂಡ್ ಒಳಗಾಗಿ ಫಿಕ್ಸ್ ಜಮಾ ಮಾಡ್ತಾರೆ. ಇದು ಪಂಜಾಬ್ನಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಈ ಬಾರಿ 22ನೇ ಕಂತಿನ ಹಣ ಪಂಜಾಬ್ನಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಈ ಒಂದು ಪತ್ರ ಲಿಂಕ್ ಆಗಿರಲೇಬೇಕು ಅಂತ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಒದಗಿಸಿಕೊಡ್ತಾ ಇದೆ. ಹೌದು ಸ್ನೇಹಿತರೆ, ಈ ಪತ್ರ ಅಂದರೆ ಯಾವ ಪತ್ರ? ಪಹಣಿ ಕಣ್ರಿ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು. ಇದು ಬಹಳ ಮುಖ್ಯವಾದದ್ದು. ನೀವು ಇದನ್ನು ಸಾಮಾನ್ಯವಾಗಿ ತಿಳ್ಕೊಳ್ತೀರಿ ಅಥವಾ ಲೇಜಿಗೆ ತಿಳ್ಕೊಳ್ತೀರಿ. ಇದೇನು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಇದನ್ನು ಲಿಂಕ್ ಮಾಡಿಸದೇ ಇದ್ರೂ ಸಹಿತ ನಡೆಯುತ್ತೆ ಅಂತ ಬಹಳಷ್ಟು ಜನ ಅನ್ಕೊಂಡಿರ್ತೀರಿ. ಆದರೆ ಹಾಗಲ್ಲ, ಇದು ಬಹಳ ಇಂಪಾರ್ಟೆಂಟು, ಮುಖ್ಯವಾಗಿರ್ತಕ್ಕಂಥದ್ದು. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆದರೆ ಮಾತ್ರ ನಿಮಗೆ ಪಿ ಎಂ ಕಿಸಾನು, ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, ಇನ್ನಿತರ ಯೋಜನೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಖುದ್ದಾಗಿ ಹೇಳ್ತಾ ಇದೆ, ಈಗಾಗಲೇ ರಾಜ್ಯ ಸರ್ಕಾರದಿಂದನೂ ಕೂಡ ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದ್ದು ಸುಮಾರು 51 ಲಕ್ಷದ ರೈತರಿಗೆ 6,213 ಕೋಟಿಯಷ್ಟು ದುಡ್ಡನ್ನು ಬೆಳೆ ಹಾನಿ ವಿಮೆಯಲ್ಲಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಆ ದುಡ್ಡು ಕೂಡ ನಿಮಗೆ ಜಮಾ ಆಗಬೇಕಂದ್ರೆ ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಹಾಗಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ. ಈ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಒಂದು ಯೋಜನೆಗಳು ಅಷ್ಟೇ ಅಲ್ಲದೆ ನಿಮಗೆ ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ಪ್ರೊಟೆಕ್ಟ್ನಲ್ಲಿ ಉಳಿಯುತ್ತೆ. ಅದನ್ನು ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಥವಾ ಮಧ್ಯವರ್ತಿಯಾಗಿ ಅದನ್ನು ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳುವಂತಹ ಕಾರಣಕ್ಕಾಗಿ ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮಲ್ಲಿನೇ ಉಳಿಯುತ್ತೆ. ಕೋರ್ಟ್ ಕಚೇರಿ ಅಂತ ಅಲದಾಡೋದು ತಪ್ಪತ್ತೆ. ಈಗ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೇ ಇರುವಂತಹ ಕಾರಣಕ್ಕಾಗಿ ಬಹಳಷ್ಟು ರೈತರದ್ದು ಹೊಲ ಗದ್ದೆಗಳು ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗೋದು, ಕೋರ್ಟ್ ಕಚೇರಿ ಅಂತ ಅಲದಾಡೋದನ್ನು ನಾವೇ ಕಣ್ಣಾರೆ ಕಂಡಿದ್ದೀವಿ. ಹೀಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಅಂತ. ಇವುಗಳನ್ನು ಲಿಂಕ್ ಮಾಡಿಸ್ಕೊಳ್ಳಲು
ಒಂದು ಪಹಣಿ, ಒಂದು ಆಧಾರ್ ಕಾರ್ಡು, 2 ಪಾಸ್‌ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆ. ಸೊ ಇವುಗಳನ್ನು ತೆಗೆದುಕೊಂಡು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳಿರ್ತಾರೆ, ಅವರು ಇದನ್ನು ಲಿಂಕ್ ಮಾಡಿಸಿ ಕೊಡ್ತಾರೆ. ಸೊ ಖಂಡಿತವಾಗ್ಲೂ ನಿಮಗೆ ಮತ್ತೆ PM ಕಿಸಾನ್ ಯೋಜನೆಯ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇದಾಗಿತ್ತು ಇನ್ಫಾರ್ಮೇಷನ್ನು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡಿದ್ರಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಷಯವನ್ನು ಆದಷ್ಟು ಎಲ್ಲ PM ಕಿಸಾನ್ ಫಲಾನುಭವಿಗಳಿಗೆ ಶೇರ್ ಮಾಡಿ.